ಯಾರಾದರೂ ಒಳ್ಳೆಯ ವ್ಯಕ್ತಿಗೆ ಇಷ್ಟು ನೋವು ಕೊಡಬೇಡಿ. ಅವರಿಗೆ ಮಾಡಿದ ದ್ರೋಹಕ್ಕೆ ಜೀವನ ಪರ್ಯಂತ ನೀವು ಪಶ್ಚಾತ್ತಾಪ ಪಡುವಷ್ಟು ನಷ್ಟವನ್ನು ಭರಿಸುವ ಶಕ್ತಿಯುಳ್ಳವನು ಲಾಭವನ್ನು ಗಳಿಸಬಹುದು. ವ್ಯಾಪಾರದಲ್ಲೇ ಆಗಲಿ ಅಥವಾ ಸಂಬಂಧದಲ್ಲೇ ಆಗಲಿ, ಜೀವನದಲ್ಲಿ ಬೇಕಾದರೆ 1000 ಸಂಬಂಧಗಳನ್ನು ಮಾಡಿ, ಆದರೆ ಈ ರೀತಿಯ ಒಂದು ಸಂಬಂಧವನ್ನು ಖಂಡಿತವಾಗಿಯೂ ಮಾಡಿ. ಸಾವಿರಾರು ಜನರು ನಿಮ್ಮ ವಿರುದ್ಧ ತಿರುಗಿ ಬಿದ್ದಾಗಲೂ ಯಾರು ಯಾವಾಗಲೂ ನಿಮ್ಮೊಂದಿಗೆ ನಿಲ್ತಾರೋ. ಪ್ರೀತಿ ನಿಜವಾಗಿದ್ರೆ ಅದು ನಿಮ್ಮನ್ನು ಪರೀಕ್ಷಿಸೋದಿಲ್ಲ, ಅದು ಕಾಯುತ್ತೆ. ನಿಮ್ಮನ್ನು ಬೆಂಬಲಿಸಿದವರನ್ನು ನೀವು ಬೆಂಬಲಿಸಿ, ನಿಮ್ಮನ್ನು ತೊರೆದವರನ್ನು ನೀವು ಬಿಟ್ಟು ಬಿಡಿ. ಎಂತಹ ಕಾಲ ಬಂದಿದೆ. ಯಾರು ಕೆಟ್ಟವರು ಅವರ ಹತ್ತಿರ ಒಳ್ಳೆಯ ಸಮಯವಿದೆ, ಮತ್ತು ಯಾರು ಒಳ್ಳೆಯವರು ಅವರು ಕೆಟ್ಟ ಸಮಯವನ್ನು ಎದುರಿಸುತ್ತಿರುತ್ತಾರೆ. ಪ್ರೀತಿ ಮತ್ತು ನಿಷ್ಠೆಯ ಮಧ್ಯೆ ಯಾವಾಗಲೂ ಹಗೆತನ ಇರುತ್ತೆ. ನಿಷ್ಠೆಯಿಂದ ಪ್ರೀತಿ ಸಿಗೋದಿಲ್ಲ, ಅಥವಾ ಪ್ರೀತಿಯು ನಿಷ್ಠೆಗೆ ಕಾರಣವಾಗೋದಿಲ್ಲ. ಯಾರನ್ನಾದರೂ ಕ್ಷಮಿಸೋದು ಸುಲಭ, ಆದರೆ ಅದೇ ವ್ಯಕ್ತಿಯನ್ನು ಮತ್ತೆ ನಂಬೋದು ತುಂಬ ಕಷ್ಟ. ಎಷ್ಟು ವಿಚಿತ್ರ ಅಲ್ವಾ ಜನರು. ಅವರು ಯಾವುದೋ ಮಾತನ್ನು ಹಿಡಿದಿಟ್ಟುಕೊಳ್ತಾರೆ, ಆದರೆ ವ್ಯಕ್ತಿಯನ್ನು ಹೋಗಲು ಬಿಟ್ಟು ಬಿಡ್ತಾರೆ. ಒಬ್ಬರ ಜೀವನದಲ್ಲಿ ನೀವು ಮತ್ತೆ ಮತ್ತೆ ಅವಮಾನಕ್ಕೊಳಗಾದ್ರೆ ಅವರ ಜೀವನದಿಂದ ಈ ರೀತಿ ಹೊರಬನ್ನಿ. ಅವರು ಎಂದಿಗೂ ನಿಮ್ಮ ಜೀವನದಲ್ಲಿ ಇರಲೇ ಇಲ್ಲ. ಜೀವನದಲ್ಲಿ ಹಣ ಮತ್ತು ಅಧಿಕಾರಕ್ಕೆ ಅಲ್ಲ ಪ್ರಾಮುಖ್ಯತೆಯನ್ನು ನೀಡೋದು ಅಂದರೆ ಸ್ವಭಾವ ಮತ್ತು ಸಂಬಂಧಗಳಿಗೆ ನೀಡಬೇಕು. ಸಮಯ, ಹವಾಮಾನ ಮತ್ತು ಜನರು ಒಂದೇ ರೀತಿಯ ಸ್ವಭಾವ ಹೊಂದಿರ್ತಾರೆ. ಯಾರು ಯಾವಾಗ ಮತ್ತು ಎಲ್ಲಿ ಬದಲಾಗ್ತಾರೆ ಎಂಬುದು ಯಾರಿಗೂ ತಿಳಿಯೋದಿಲ್ಲ. ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದನ್ನು ಕಲಿಯಬೇಕು. ಯಾಕೆಂದರೆ ಇಲ್ಲಿ ಯಾರು ಯಾರಿಗೂ ಅಲ್ಲ. ಶ್ರಮ ಎನ್ನುವುದು ಯಾರನ್ನು ಕೊಲ್ಲೋದಿಲ್ಲ, ಆದರೆ ಚಿಂತೆ ಎನ್ನುವುದು ಮಾತ್ರ ಬಹಳಷ್ಟು ಜನರನ್ನು ಜೀವಂತವಾಗಿ ಕೊಲ್ಲುತ್ತೆ. ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತಲ್ಲ, ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ. ಅವರ ಮೇಲೆ ಕೋಪ ಮಾಡ್ಕೊಳ್ಳಿ. ಯಾರ ಮೇಲೆ ನಿಮಗೆ ನಂಬಿಕೆ ಇದೆಯೋ ಅವರು ನಿಮ್ಮನ್ನು ಸಮಾಧಾನ ಪಡಿಸುತ್ತಾರೆ ಎಂದು. ಅಳುವುದು ನೋವನ್ನು ನಿಲ್ಲಿಸೋದಿಲ್ಲ, ಆದರೆ ಅದು ಹೃದಯಕ್ಕೆ ಶಾಂತಿಯನ್ನು ಖಂಡಿತವಾಗಿಯೂ ಕೊಡುತ್ತೆ. ಸಂಬಂಧವನ್ನು ಕಾಪಾಡಿಕೊಳ್ಳಲು ಸುಂದರವಾಗಿರುವುದು ಅನಿವಾರ್ಯವಿಲ್ಲ, ಆದರೆ ಅರ್ಥ ಮಾಡಿಕೊಳ್ಳುವ ಜೊತೆಗಾರನ ಅಗತ್ಯವಿರುತ್ತೆ. ಅಹಂ ಸಹ ಅಗತ್ಯ. ಯಾವಾಗ ಮಾತು ನಮ್ಮ ಸ್ಥಾನ, ಚಾರಿತ್ರ್ಯ ಮತ್ತು ಗೌರವದ ಬಗ್ಗೆ ಬಂದಾಗ, ಮನುಷ್ಯ ತನ್ನ ಖುಷಿಯನ್ನು ಯಾವಾಗ ಬೇರೆಯವರಲ್ಲಿ ಹುಡುಕುವ ಪ್ರಯತ್ನ ಮಾಡ್ತಾನೋ ಆಗ ಅವನು ಖುಷಿಗಿಂತ ನೋವನ್ನೇ ಹೆಚ್ಚಾಗಿ ಪಡೆಯುತ್ತಾನೆ. ಯಾರಿಗಾದರೂ ಕೆಟ್ಟದ್ದನ್ನು ಮಾಡಿ ಸಂತೋಷ ಪಡಬೇಡಿ. ಯಾಕೆಂದರೆ ಮೇಲೆ ಇರುವವನು ಲೆಕ್ಕವನ್ನು ಚುಕ್ತ ಮಾಡಿದಾಗ ನಿಮ್ಮನ್ನು ಸುಧಾರಿಸಿಕೊಳ್ಳಲು ಅಲ್ಲ, ಅಳುವ ಯೋಗ್ಯತೆಯನ್ನು ಸಹ ಕೊಡೋದಿಲ್ಲ. ಜೀವನದಲ್ಲಿ ನಿಮ್ಮನ್ನು ತಡೆಯುವವರು, ಕಾಳಜಿ ವಹಿಸುವವರು ಯಾರಾದರೂ ಇದ್ದರೆ ಅವರನ್ನು ಕಾಳಜಿ ಮಾಡಿ. ಯಾಕೆಂದರೆ ಮಾಲೀಕನಿಲ್ಲದ ತೋಟಗಳು ಬೇಗನೆ ನಾಶವಾಗುತ್ತೆ. ಇತರರಿಗೆ ಸಹಾಯ ಮಾಡಲು ಯಾರಿಗೂ ಸಮಯವಿಲ್ಲ ಎಂಬುದು ವಿಚಿತ್ರ, ಆದರೆ ಪ್ರತಿಯೊಬ್ಬರಿಗೂ ಇತರರ ಕೆಲಸಕ್ಕೆ ಅಡ್ಡಿಪಡಿಸುವಷ್ಟು ಸಮಯವಿದೆ. ಹತ್ತಿರ ಇಷ್ಟು ಇರಿ, ಸಂಬಂಧದಲ್ಲಿ ಪ್ರೀತಿ ಇರುವಷ್ಟು. ದೂರಾನೂ ಇಷ್ಟು ಇರಿ ಎಂದರೆ ಬರಲು ನಿರೀಕ್ಷೆಯಿಂದ ಕಾಯುವಷ್ಟು. ನೋವು ಪ್ರೀತಿಯಿಂದ ಬರುವುದಿಲ್ಲ, ಅದು ತಪ್ಪು ವ್ಯಕ್ತಿಯನ್ನು ಪ್ರೀತಿಸುವುದರಿಂದ ಬರುತ್ತೆ. ಸಂಬಂಧವನ್ನು ಉಳಿಸಿಕೊಳ್ಳಬೇಕಾದವನು ನಿಮ್ಮ 1000 ತಪ್ಪುಗಳನ್ನು ಕ್ಷಮಿಸುತ್ತಾನೆ, ಮತ್ತು ಯಾರು ನಿಭಾಯಿಸಲು ಬಯಸುವುದಿಲ್ವೋ ಅವರು ನಿಮ್ಮ ಒಂದು ಸಣ್ಣ ತಪ್ಪಲ್ಲೂ ನಿಮ್ಮ ಜೊತೆ ಬಿಟ್ಟು ಬಿಡುತ್ತಾರೆ. ಜೀವನದಲ್ಲಿ ಅಂತಹ ವ್ಯಕ್ತಿಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾರು ತಾವೇ ಕೋಪಗೊಂಡ್ರು ಹಾಗೆಯೇ ಅವರೇ ನಿಮ್ಮ ಹತ್ತಿರ ಬಂದು ಸಾರಿ ಕೇಳ್ತಾರೋ, ಯಾಕೆಂದರೆ ಆ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿಸುತ್ತಿರ್ತಾರೆ. ಸಂಬಂಧಗಳನ್ನು ಬೆಳೆಸಿ. ಇದನ್ನು ಅರ್ಥ ಮಾಡಿಕೊಂಡೆವು, ನಾವು ಅಪ್ಪ ಅಮ್ಮನ ಬಿಟ್ಟು ಬೇರೆ ಯಾರೂ ನಮ್ಮವರಾಗಲು ಸಾಧ್ಯವಿಲ್ಲ. ಕೆಲವರಿಗೆ ಈ ಸಾಮರ್ಥ್ಯವೂ ಇದೆ. ನೀವು ಎಷ್ಟೇ ಒಳ್ಳೆಯದನ್ನು ಹೇಳಿದ್ರು ಅದರಲ್ಲಿ ಕೆಟ್ಟದ್ದನ್ನೇ ಹುಡುಕುತ್ತಾರೆ. ಒಂದು ವಿಷಯ ನೆನಪಿಡಿ, ಯಾರಾದರೂ ನಿಮ್ಮ ಕೈಯಿಂದ ಕಸಿದುಕೊಳ್ಳಬಹುದು, ಆದರೆ ನಿಮ್ಮ ಅದೃಷ್ಟದಿಂದ ಅಲ್ಲ. ನೀವು ಭಗವಂತನಿಂದ ಏನನ್ನಾದರೂ ಕೇಳಲು ಬಯಸಿದ್ರೆ ಭಗವಂತನನ್ನೇ ಕೇಳಿ. ಯಾಕೆಂದರೆ ಭಗವಂತ ನಿಮ್ಮವನಾಗಿದ್ದಾಗ ಎಲ್ಲವೂ ನಿಮ್ಮದಾಗುತ್ತೆ. ಪುಸ್ತಕವಿಲ್ಲದೆ ಯಾವ ಪಾಠವನ್ನು ಕಲಿಯುತ್ತೇವೋ ಅದನ್ನೇ ಜೀವನವೆನ್ನುತ್ತೇವೆ. ನಿಂದಿಸೋದು ಆಕಾಶಕ್ಕೆ ಎಸೆದ ಕಲ್ಲಿನಂತೆ, ಅದು ಮತ್ತೆ ಹಿಂತಿರುಗಿ ಅವರ ಮೇಲೆ ಬೀಳುತ್ತೆ ಯಾರು ಅದನ್ನು ಎಸೆದಿರುತ್ತಾರೋ. ಕೆಲವೊಮ್ಮೆ ಒಳ್ಳೆಯದರ ಹುಡುಕಾಟದಲ್ಲಿ ಅತ್ಯುತ್ತಮ ವಸ್ತುಗಳನ್ನೇ ಕಳೆದುಕೊಂಡು ಬಿಡುತ್ತೇವೆ. ಒಳ್ಳೆಯದರ ಹಿಂದೆ ಯಾರೂ ಹೋಗೋದಿಲ್ಲ, ಕೆಟ್ಟದರ ಹಿಂದೆ ಎಲ್ಲರೂ ಓಡಿ ಹೋಗ್ತಾರೆ. ನಿಮ್ಮನ್ನು ನೀವು ವಿಶೇಷವೆಂದು ಪರಿಗಣಿಸಿ ಬದುಕಲು ಪ್ರಾರಂಭಿಸಿ. ಯಾಕೆಂದರೆ ದೇವರು ಇಲ್ಲಿ ಏನನ್ನು ನಿಷ್ಪ್ರಯೋಜಕವಾಗಿ ಸೃಷ್ಟಿ ಮಾಡಿಲ್ಲ. ಯಾವ ತಪ್ಪುಗಳಿಗೆ ಕ್ಷಮೆ ಕೇಳುವ ಸಮಯ ಮೀರಿ ಹೋಗಿರುತ್ತೋ ಆ ತಪ್ಪುಗಳು ತುಂಬ ನೋವು ಕೊಡುತ್ತೆ. ಒಬ್ಬರ ಹತ್ತಿರ ತುಂಬ ಹತ್ತಿರವಾಗಬೇಡಿ, ಅವರಿಗೆ ನೀವು ದೂರ ಇದ್ದರೆ ಒಳ್ಳೆಯದು ಎನ್ನುವಷ್ಟು. ಸಮಯ ಯಾವತ್ತೂ ಒಂದೇ ತರಹ ಇರುವುದಿಲ್ಲ. ಯಾರು ಬೇರೆಯವರನ್ನು ಸುಖ ಸುಮ್ಮನೆ ಅಳಿಸಿರುತ್ತಾರೋ ಅವರು ಒಂದಲ್ಲ ಒಂದು ದಿನ ಅಳಲೇಬೇಕು. ಜೀವನದಲ್ಲಿ ಎಲ್ಲರೂ ಗೆಳೆಯ ಮತ್ತು ಸಂಬಂಧಿಕರಾಗಿ ಬರುವುದಿಲ್ಲ.
ಕೆಲವೊಮ್ಮೆ ಪಾಠವಾಗಿಯೂ ಬರುತ್ತಾರೆ. ಹೆಂಡತಿಗೆ ಹಾರಾಡಲು ರೆಕ್ಕೆಯ ಅವಶ್ಯಕತೆ ಇಲ್ಲ, ಗಂಡನ ಸಾಮೀಪ್ಯ ಅರ್ಥ ಮಾಡಿಕೊಳ್ಳುವ ಮನಸ್ಸಿನ ಅವಶ್ಯಕತೆ ಇದೆ. ಜೀವನದ ಕೊನೆಯ ನಿಲ್ದಾಣ ಈಶ್ವರನ ಮನೆ ಎಂದು ಹೇಳ್ತಾರೆ. ಅದಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಿ. ಒಬ್ಬರ ಮನೆಗೆ ಹೋಗಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗಬಾರ್ದು. ನಿಮ್ಮ ದೃಷ್ಟಿಯನ್ನು ನೀವು ಏನು ಪಡೆದುಕೊಳ್ಳಬೇಕು ಎನ್ನುತ್ತೀರೋ ಅದರ ಮೇಲೆ ಇಡಿ, ಯಾವುದು ಕಳೆದು ಹೋಗಿದೆಯೋ ಅದರ ಮೇಲಲ್ಲ. ಒಂದು ನೆನಪಿಡಿ, ನಾವು ಯಾರಿಗೇ ಆಗಲಿ ಒಂದು ಸಮಯದವರೆಗೆ ಅಷ್ಟೇ ಸ್ಪೆಷಲ್ ಅನಿಸ್ತೀವಿ. ಒಮ್ಮೆ ನಮ್ಮ ಮೇಲೆ ಇಂಟ್ರೆಸ್ಟ್ ಹೋಯಿತು ಅಂದರೆ ನಮ್ಮನ್ನು ಇಗ್ನೋರ್ ಮಾಡಲು ಶುರು ಮಾಡ್ತಾರೆ. ಮನುಷ್ಯ ತಾನಾಗಿಯೇ ಮೌನಕ್ಕೆ ಶರಣಾಗುವುದಿಲ್ಲ. ಆತ ಒಳಗಿಂದೊಳಗೆ ಯಾವುದಾದರೂ ವಿಷಯಕ್ಕೆ ಕೊರಗುತ್ತಿರುತ್ತಾನೆ. ಈಗ ಕೈಯಲ್ಲಿ ಕಲ್ಲು ಎತ್ತಿಯೇ ಒಡೆಯಬೇಕೆಂದೇನಿಲ್ಲ. ಒಡೆಯುವವರು ನಾಲಿಗೆಯಿಂದಲೇ ಹೃದಯವನ್ನು ಹೊಡೆದು ಬಿಡುತ್ತಾರೆ. ನಿಮ್ಮಿಂದ ಏನಾದರೂ ತಪ್ಪಾದರೆ ಮುಂದೆ ಇರುವವರು ನ್ಯಾಯಾಧೀಶರಾಗಿ ನಿರ್ಣಯ ಹೇಳಲು ಶುರು ಮಾಡ್ತಾರೆ. ತಾವು ತಪ್ಪು ಮಾಡಿದಾಗ ವಕೀಲರಾಗಿ ತಿದ್ದಿ ಹೇಳ್ತಾರೆ. ಯಾರಿಗೆ ನಾವು ಸಲೀಸಾಗಿ ಸಿಕ್ಕಿ ಬಿಡುತ್ತೇವೋ ಅವರಿಗೆ ನಾವು ಕೆಲಸಕ್ಕೆ ಬಾರದವರ ಹಾಗೆ ಕಾಣಿಸುತ್ತೇವೆ. ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎಂದುಕೊಳ್ಳುವಷ್ಟು ನಿಮ್ಮ ಸಮಯವನ್ನು ಯಾರಿಗೂ ಕೊಡಬೇಡಿ. ಜಗತ್ತಿಗೆ ತೋರಿಸುವ ಸಲುವಾಗಿ ಸಂಬಂಧವನ್ನು ಬೆಸೆಯುವುದು ಸಂಬಂಧವಲ್ಲ, ಹೃದಯದಿಂದ ಸಂಬಂಧ ನಿಭಾಯಿಸುವುದೇ ನಿಜವಾದ ಸಂಬಂಧ. ನಾವು ಎಲ್ಲರನ್ನೂ ನಮ್ಮವರೆಂದುಕೊಳ್ಳುತ್ತೇವೆ, ಆದರೆ ಇಲ್ಲಿ ಯಾರು ಯಾವಾಗಲೂ ನಮ್ಮವರಾಗಿ ಉಳಿಯಲು ಸಾಧ್ಯವಿಲ್ಲ. ನಮ್ಮಿಂದ ಎಲ್ಲರೂ ದೂರವಾಗಿ ಎಲ್ಲ ಕನಸುಗಳು ನುಚ್ಚು ನೂರಾದಾಗ ನಿದ್ರೆ ಮಾತ್ರೆಯು ಯಾವ ಕೆಲಸಕ್ಕೂ ಬರುವುದಿಲ್ಲ. ಮೋಸ ಹೋದವರಿಗೆ ಸಮಯದ ಜೊತೆ ಮನಃಶಾಂತಿ ಸಿಗುತ್ತೆ, ಆದರೆ ಮೋಸ ಮಾಡಿದವರಿಗೆ ಯಾವತ್ತೂ ಮನಃಶಾಂತಿ ಸಿಗೋದಿಲ್ಲ. ಮೌನವಾಗಿ ಪ್ರೀತಿ ಮಾಡುವವರು ಜೀವನ ಪೂರ್ತಿ ನಿಭಾಯಿಸಿಕೊಂಡು ಹೋಗ್ತಾರೆ. ಶತ್ರುಗಳು ಯಶಸ್ವಿ ಆಗಲು ಕಾರಣ ಅವರ ಹಿಂದೆ ನಮ್ಮವರ ಕೈ ಇದ್ದಾಗ ಮಾತ್ರ. ಎಲ್ಲರನ್ನು ಕ್ಷಮಿಸಲು ಬರುತ್ತೆ, ಆದರೆ ಮತ್ತೆ ಹೃದಯದಲ್ಲಿ ಸ್ಥಾನ ಕೊಡಲು ಸಾಧ್ಯವಿಲ್ಲ. ಮನುಷ್ಯ ಎಷ್ಟು ವಿಚಿತ್ರವೆಂದರೆ ಸೀರಿಯಲ್ನಲ್ಲಿ ತೋರಿಸುವ ಕಷ್ಟಗಳಿಗೆ ದುಃಖಿಸುತ್ತಾನೆ, ಆದರೆ ಜೀವನದಲ್ಲಿ ಬೇರೆಯವರ ಕಷ್ಟಗಳನ್ನು ನಾಟಕ ಎಂದುಕೊಳ್ತಾನೆ. ಸಮಯ ಎಲ್ಲ ಸಮಯದಲ್ಲೂ ಒಂದೇ ರೀತಿ ಇದ್ದರೆ ನಿಮ್ಮವರ ಪರಿಚಯ ನಿಮಗೆ ಹೇಗೆ ಸಿಗಲು ಸಾಧ್ಯ? ಜೀವನ ಒಂದು ಪಾಠ ಕಲಿಸಿದೆ, ಪ್ರೀತಿ ಮಾಡಿ ಅಥವಾ ಸ್ನೇಹ ಮಾಡಿ, ಆದರೆ ಭರವಸೆ ಯಾರ ಮೇಲೂ ಇಡಬೇಡಿ. ಒಬ್ಬರ ಜೀವನ ಎಲ್ಲಿ ಸಂಪೂರ್ಣವಾಗಲು ಸಾಧ್ಯ? ಮನುಷ್ಯ ಏನನ್ನೋ ಗಳಿಸಲು ಇನ್ನೇನನ್ನೋ ಕಳೆದುಕೊಳ್ಳುತ್ತಾನೆ ಇರ್ತಾನೆ. ಯಾರಿಗೆ ತಿಳಿದಿರುತ್ತೋ ಒಂಟಿತನ ಅಂದರೆ ಏನು ಅಂತ, ಅಂಥವರು ಯಾವಾಗಲೂ ಬೇರೆಯವರಿಗಾಗಿ ಮುಂದಿರ್ತಾರೆ. ಎಲ್ಲರ ನಿಜ ಬಣ್ಣದ ಬಗ್ಗೆ ಅರಿವಿದೆ ನಮಗೆ, ಮೌನವಾಗಿದ್ದೇವೆ, ಖಂಡಿತವಾಗಿಯೂ ಕುರುಡರಲ್ಲ. ಯಾರಿಗೆ ನೀವು 24 hours ಅವೈಲೇಬಲ್ ಇರ್ತೀರೋ ಅವರಿಗೆ ನಿಮ್ಮ ವ್ಯಾಲ್ಯೂ ಯಾವತ್ತೂ ಅರ್ಥ ಆಗಲ್ಲ. ಸತ್ಯವು ಯಾವಾಗಲೂ ಅಪಹಾಸ್ಯಕ್ಕೀಡಾಗುತ್ತೆ, ಎಲ್ಲರೂ ಸುಳ್ಳನ್ನೇ ಪ್ರಶಂಸಿಸುತ್ತಾರೆ. ದೊಡ್ಡತನ ಎಂತಹ ಗುಣವೆಂದರೆ ಅಧಿಕಾರದಿಂದಲ್ಲ, ಸಂಸ್ಕಾರಗಳಿಂದ ಪ್ರಾಪ್ತಿಯಾಗುತ್ತೆ. ಕಷ್ಟಗಳು ತುಂಬ ಕಾಡಿಸುತ್ತಿವೆ ಅಂದರೆ ಏನಾದರೂ ಒಂದು ಪಾಠ ಕಲಿಸುತ್ತವೆ. ಯಾವಾಗಲೂ ಅಂಥವರ ಹೃದಯವೇ ಒಡೆದು ಹೋಗುತ್ತೆ, ಯಾವಾಗಲೂ ಯಾರು ಬೇರೆಯವರ ಹೃದಯವನ್ನು ತಮ್ಮ ಜೊತೆ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಾರೋ. ಈ ಮಾತು ಕಹಿಯಾಗಿದೆ, ಆದರೆ ಇದು ಸತ್ಯ. ಈ ಜಗತ್ತಿನಲ್ಲಿ ಯಾರು ನೋವನ್ನು ಮುಚ್ಚಿಡುವುದನ್ನು ಕಲಿಯುತ್ತಾರೋ ಅವರು ಬದುಕುವುದನ್ನು ಕಲಿಯುತ್ತಾರೆ. ಯಾರ ಹೃದಯ ದೊಡ್ಡದಾಗಿರುತ್ತೋ ಅವರಿಗೆ ನೋವು ಕೂಡ ಅಷ್ಟೇ ದೊಡ್ಡದಾಗಿ ಸಿಗುತ್ತೆ. ಕೆಲವರು ನಮ್ಮ ಬಗ್ಗೆ ಎಷ್ಟು ಒಳ್ಳೆಯದಾಗಿ ಯೋಚಿಸ್ತಾರೆ ಅಂದರೆ ನಮಗೆ ಒಳ್ಳೆಯದಾಗುತ್ತಿರುವುದನ್ನು ನೋಡಿದ ಕೂಡಲೇ ಯೋಚಿಸಲು ಶುರು ಮಾಡಿಬಿಡ್ತಾರೆ.